ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಿದ್ರೆ ಆದಷ್ಟು ಬೇಗ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುವಂಥ ನಮ್ಮ ವಾಟ್ಸಪ್ ಗ್ರೂಪ್ ಮತ್ತು ಟೆಲಿಗ್ರಾಮ್ ಗ್ರೂಪ್ಗಳಿಗೆ ಜಾಯ್ನ್ ಆಗಿ. ನೀವೇನಾದರೂ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಪ್ರಿಪೇರ್ ಆಗ್ತಿರುವಂಥ ಅಭ್ಯರ್ಥಿಗಳಾಗಿದ್ದರೆ ಆದಷ್ಟು ಬೇಗ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾವು ಪ್ರತಿನಿತ್ಯ ಹಾಕುವಂಥ 6ನೇ ತರಗತಿಯಿಂದ 12ನೇ ತರಗತಿ ಇರುವಂಥ ಎಲ್ಲ ಸರ್ಕಾರಿ ಪಠ್ಯ ಪುಸ್ತಕಗಳ ವಿಡಿಯೋ ಸರಣಿ ಮತ್ತು ಪ್ರಚಲಿತ ಘಟನೆ ಹಾಗೂ ಇಂಪಾರ್ಟೆಂಟ್ ಆದಂಥ ಪ್ರಶ್ನೆ ಪತ್ರಿಕೆಗಳನ್ನು ಕೂಡ ನೀವು ತಿಳ್ಕೊಬಹುದಾಗಿರುತ್ತೆ. ಬನ್ನಿ ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಪೊಲೀಸ್ ಎಕ್ಸಾಮ್ಸ್ಗಳಲ್ಲಿ ಕೇಳಿರುವಂಥ ಇಂಪಾರ್ಟೆಂಟ್ ಆದಂಥ ಪ್ರಶ್ನೆಗಳನ್ನು ತಿಳಿಸ್ತಾ ಹೋಗ್ತೀನಿ. ಕರ್ನಾಟಕ ಇತಿಹಾಸಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆ ಪತ್ರಿಕೆಗಳಿದಾಗಿರುತ್ತೆ. ಬನ್ನಿ, ಈಗ ನಾವು ಮೊದಲನೇ ಒಂದು ಪ್ರಶ್ನೆಯನ್ನು ಸ್ಟಾರ್ಟ್ ಮಾಡೋದಾದರೆ, ಮೊದಲ ಪ್ರಶ್ನೆಯನ್ನು ನೋಡೋದಾದ್ರೆ ಸ್ನೇಹಿತರೆ, ಇಲ್ಲಿ ಕಾಣಿಸ್ತಾ ಇದೆ ನೋಡಿ. ವಿಶ್ವೇಶ್ವರಯ್ಯನವರು ಮೈಸೂರು ಸಂಸ್ಥಾನದಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ರವರ ಕಾಲದಲ್ಲಿ, ಅಂತಂದರೆ ಇವರ ಒಂದು ಕಾಲದಲ್ಲಿ ಆಸ್ಥಾನದಲ್ಲಿ ದಿವಾನರಾಗಿದ್ದರು ಅಂತಂದರೆ ಸ್ನೇಹಿತರೆ, ಯಾವಾಗ ದಿವಾನರಾಗಿದ್ದರು? ಮೈಸೂರು ಸಂಸ್ಥಾನದಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯರು ಯಾವ ಒಂದು ಕಾಲದಿಂದ ದಿವಾನರಾಗಿ ಇಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾರೆ ಅಂತ ಕೂಡ ಇಲ್ಲಿ ಪ್ರಶ್ನೆ ಆಗಿರುತ್ತೆ. ಸ್ನೇಹಿತರೆ, ಈ ಒಂದು ಪ್ರಶ್ನೆ ಈ ಹಿಂದೆ ಬಂದಂಥ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ CRDR ಕಾನ್ಸ್ಟೇಬಲಲ್ಲಿ 4 ರಿಂದ 5 ಬಾರಿ ರಿಪೀಟ್ ಆಗಿರುತ್ತದೆ. ಹಾಗಾಗಿ ರಿಪೀಟೆಡ್ ಯಾವುದೆಲ್ಲ ಆಗಿರುತ್ತೆ ಕರ್ನಾಟಕ ಹಿಸ್ಟ್ರಿಯಲ್ಲಿ, ಅಂತಹ ಪ್ರಶ್ನೆಗಳನ್ನು ನಾವು ತಿಳಿಸ್ತಾ ಹೋಗ್ತೀವಿ. ಇದಕ್ಕೆ ಸರಿಯಾದಂಥ ಉತ್ತರವನ್ನು ನೋಡೋದಾದ್ರೆ ಸ್ನೇಹಿತರೆ, ಆಪ್ಷನ್ ಸಿ ಇದಕ್ಕೆ ಸರಿಯಾದಂಥ ಉತ್ತರ. 1912ರಿಂದ ಇವರು ದಿವಾನರಾಗಿ ಕಾರ್ಯವನ್ನು ಕೂಡ ನಿರ್ವಹಿಸ್ತಾರೆ ಸ್ನೇಹಿತರೆ. ಎರಡನೇ ಪ್ರಶ್ನೆಯನ್ನು ನೋಡ್ತಾ ಹೋಗೋದಾದರೆ, ಶ್ರವಣ ಬೆಳಗೊಳದಲ್ಲಿ ಗೊಮ್ಮಟೇಶ್ವರ ಮೂರ್ತಿಯ ನಿರ್ಮಾಣಕ್ಕೆ ಕಾರಣವಾದಂಥ ವ್ಯಕ್ತಿ ಯಾರು ಸ್ನೇಹಿತರೆ? ಶ್ರವಣ ಬೆಳಗೊಳದಲ್ಲಿರುವಂಥ ಗೊಮ್ಮಟೇಶ್ವರ ಮೂರ್ತಿಯ ನಿರ್ಮಾಣಕ್ಕೆ ಕಾರಣರಾದಂಥ ವ್ಯಕ್ತಿ ಯಾರು ಅಂತಲೂ ಕೂಡ ಇಲ್ಲಿ ಪ್ರಶ್ನೆ ಆಗಿರುತ್ತದೆ. ಯಾವ ಒಂದು ರಾಜರ ಕಾಲದಲ್ಲಿ ನಿರ್ಮಿಸಲಾಗಿರುತ್ತೆ ಮತ್ತು ಈ ಒಂದು ಮೂರ್ತಿಯ ಕೆತ್ತನೆಗೆ ಪ್ರಮುಖವಾದಂಥ ಪಾತ್ರ ವಹಿಸಿದಂಥರು ಈ ಕೆಳಗಿನವರಲ್ಲಿ ಯಾರು ಅಂತ ಪ್ರಶ್ನೆ ಆಗಿರುತ್ತೆ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಚಾವುಂಡರಾಯ ಇದಕ್ಕೆ ಸರಿಯಾದಂಥ ಉತ್ತರ ಆಗಿರುತ್ತದೆ ಸ್ನೇಹಿತರೆ. ನೆಕ್ಸ್ಟ್ ಮೂರನೇ ಪ್ರಶ್ನೆಯನ್ನು ನೋಡೋದಾದ್ರೆ, ಕವಿ ರಾಜಮಾರ್ಗವನ್ನು ಅಂತಂದರೆ ಸ್ನೇಹಿತರೆ, ಕವಿ ರಾಜಮಾರ್ಗವನ್ನು ಬರೆದಂಥ ಅಮೋಘ ವರ್ಷ ನೃಪತುಂಗ ಯಾವ ಒಂದು ರಾಜರ ವಂಶಸ್ಥರಿಗೆ ಸೇರುತ್ತಾರೆ ಸ್ನೇಹಿತರೆ? ಈ ಒಂದು ಕವಿ ರಾಜಮಾರ್ಗ ಬರೆದಂಥ ಅಮೋಘ ವರ್ಷ ನೃಪತುಂಗನವರು ಈ ಕೆಳಗಿನ ಯಾವ ಒಂದು ರಾಜ ಮನೆತನಕ್ಕೆ ಸೇರ್ತಾರೆ ಅಂತಂದರೆ ಸರಿಯಾದಂಥ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ ರಾಷ್ಟ್ರಕೂಟರು ಇದಕ್ಕೆ ಸರಿಯಾದಂಥ ಉತ್ತರ ಆಗಿರುತ್ತದೆ. ವಿದ್ಯಾರ್ಥಿಗಳೇ, ನೀವಿಲ್ಲಿ ನೋಡಬೇಕಾಗಿರುವಂಥ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳು, ಯಾವ ಗ್ರಂಥಗಳನ್ನು ಯಾರು ಬರೆದಿರ್ತಾರೆ ಮತ್ತು ಈ ಒಂದು ಗ್ರಂಥಗಳು ಯಾವ ಒಂದು ರಾಜ ಮನೆತನಕ್ಕೆ ಸಂಬಂಧಪಡುತ್ತದೆ, ಇದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಆಲ್ಮೋಸ್ಟ್ 1ರಿಂದ 2 ಮಾರ್ಕ್ಸ್ ನಿಮಗೆ ಪ್ರತಿಯೊಂದು ಎಕ್ಸಾಮ್ಸಲ್ಲಿ ಫಿಕ್ಸ್ ಆಗಿ ಬರುವಂಥ ಪ್ರಶ್ನೆಗಳು ಕೂಡ ಇದಾಗಿರುತ್ತದೆ. ನೆಕ್ಸ್ಟ್ ಪ್ರಶ್ನೆಯನ್ನು ನೋಡ್ತಾ ಹೋಗೋದಾದರೆ, ಕನ್ನಡದ ಅತ್ಯಂತ ಪ್ರಾಚೀನ ಶಾಸನ ಎಂದು ಕರೆಯಲ್ಪಡುವಂಥ ಹಲ್ಮಿಡಿ ಗ್ರಾಮ ಇದು ಯಾವ ಜಿಲ್ಲೆಯಲ್ಲಿ ಕಂಡುಬರುತ್ತದೆ ಸ್ನೇಹಿತರೆ? ಅತ್ಯಂತ ಪ್ರಾಚೀನವಾದಂಥ ಶಾಸನ ಈ ಒಂದು ಹಲ್ಮಿಡಿ ಗ್ರಾಮದಲ್ಲಿ ದೊರೆಯುತ್ತೆ. ಆ ಒಂದು ಹಲ್ಮಿಡಿ ಗ್ರಾಮ ಈ ಕೆಳಗಿನ ಯಾವ ಒಂದು ಜಿಲ್ಲೆಯಲ್ಲಿ ನಾವು ಕಾಣಬಹುದಾಗಿರುತ್ತದೆ ಅಂತಂದರೆ ಸರಿಯಾದಂಥ ಉತ್ತರ. ತುಂಬ ಜನ ವಿದ್ಯಾರ್ಥಿಗಳು ಇಲ್ಲಿ ಕನ್ಫ್ಯೂಸ್ ಆಗ್ತಾರೆ, ಚಿಕ್ಕಮಗಳೂರು ಅಂತ ಹಾಕ್ತಾರೆ, ಬಟ್ ಇದು ರಾಂಗ್ ಆಗಿರುತ್ತೆ. ಅದು ಹಾಸನ ಜಿಲ್ಲೆ. ಆಪ್ಷನ್ ಸಿ ಸರಿಯಾದಂಥ ಉತ್ತರ ಆಗಿರುತ್ತದೆ. ನೆಕ್ಸ್ಟ್ ಪ್ರಶ್ನೆಯನ್ನು ನೋಡೋದಾದರೆ, ಇಲ್ಲಿ ಕಾಣಿಸ್ತಾ ಇದೆ ನೋಡಿ. ಕನ್ನಡದ ಆದಿಕವಿ ಪಂಪನು ಯಾವ ರಾಜರ ಕಾಲದವನು? ಕನ್ನಡದ ಆದಿಕವಿ ಪಂಪರು ಇವರು ಯಾವ ಒಂದು ರಾಜರ ಆಳ್ವಿಕೆಯಲ್ಲಿ ಬರ್ತಾರೆ ಅಂತಂದರೆ ಸ್ನೇಹಿತರೆ, ಯಾವ ಒಂದು ಮನೆತನಕ್ಕೆ ಸಂಬಂಧಪಡ್ತಾರೆ ಅಂತಂದರೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಚಾಲುಕ್ಯರು ಇದಕ್ಕೆ ಸರಿಯಾದಂಥ ಉತ್ತರ ಆಗಿರುತ್ತೆ. ಆಪ್ಷನ್ ಎ ಚಾಲುಕ್ಯರು ಇದಕ್ಕೆ ಸರಿಯಾದಂಥ ಉತ್ತರ ಆಗಿರುತ್ತದೆ ಸ್ನೇಹಿತರೆ. ನೆಕ್ಸ್ಟ್ ಪ್ರಶ್ನೆಯನ್ನು ನೋಡ್ತಾ ಹೋಗೋದಾದರೆ, ಸಮುದ್ರಾಧೀಶ್ವರ ಎಂಬ ಬಿರುದು ಹೊಂದಿದಂಥ ವಿಜಯನಗರದ ಅರಸ ಯಾರು ಸ್ನೇಹಿತರೆ? ಇಲ್ಲಿ ಕೇಳಲಾಗಿದೆ ನೋಡಿ, ಸಮುದ್ರಾಧೀಶ್ವರ ಎಂಬಂಥ ಈ ಒಂದು ಬಿರುದನ್ನು ಹೊಂದಿದಂಥ ವಿಜಯನಗರದ ಅರಸ ಯಾರು ಅಂತ ಇಲ್ಲಿ ಪ್ರಶ್ನೆ ಆಗಿರುತ್ತೆ. ಇದಕ್ಕೆ ಸರಿಯಾದಂಥ ಉತ್ತರವನ್ನು ನೋಡೋದಾದರೆ ಆಪ್ಷನ್ ಡಿ ಇಮ್ಮಡಿ ಬುಕ್ಕ ಇದಕ್ಕೆ ಸರಿಯಾದಂಥ ಉತ್ತರ ಆಗಿರುತ್ತದೆ ಸ್ನೇಹಿತರೆ. ಮುಂದಿನ ಪ್ರಶ್ನೆ, ಹರಿಹರ ರಾಘವಾಂಕರು ಯಾವ ಒಂದು ದೊರೆಗಳ ಕಾಲದಲ್ಲಿ ಇವರನ್ನು ಕಾಣಬಹುದಾಗಿರುತ್ತೆ ಸ್ನೇಹಿತರೆ? ಹರಿಹರ ಮತ್ತು ರಾಘವಾಂಕರು ಯಾವ ದೊರೆಗಳ ಕಾಲದಲ್ಲಿ ಇವರು ಬರ್ತಾರೆ ಅಂತಂದರೆ ಇದಕ್ಕೆ ನಾವು ಸರಿಯಾದಂಥ ಉತ್ತರವನ್ನು ನೋಡೋದಾದ್ರೆ ಆಪ್ಷನ್ ಬಿ ಹೊಯ್ಸಳರ ಕಾಲದಲ್ಲಿ ಇದಕ್ಕೆ ಇವರು ಬರ್ತಾರೆ. ಇದಕ್ಕೂ ಸರಿಯಾದಂಥ ಉತ್ತರ ಆಗಿರುತ್ತದೆ. ನೆಕ್ಸ್ಟ್ ಪ್ರಶ್ನೆಯನ್ನು ನೋಡೋದಾದ್ರೆ,
ಕೆಳದಿ ನಾಯಕರ ಮೂಲ ಪುರುಷ ಯಾರು ಸ್ನೇಹಿತರೆ? ಕೆಳದಿ ನಾಯಕರ ಮೂಲ ಪುರುಷ ಯಾರು ಅಂತ ಇಲ್ಲಿ ಪ್ರಶ್ನೆ ಆಗಿರುತ್ತೆ. ಯಾವುದೆಲ್ಲ ರಾಜವಂಶಸ್ಥರು ಇರ್ತಾರೆ ಆ ಒಂದು ರಾಜವಂಶಸ್ಥರ ಮೂಲ ಪುರುಷ ಯಾರು, ಪ್ರಮುಖ ರಾಜ ಅರಸರು ಯಾರು ಅಂತಲೂ ಕೂಡ ನೀವು ತಿಳ್ಕೊಬೇಕಾಗುತ್ತೆ, ಮತ್ತು ಸ್ಥಾಪಕರು ಯಾರು ಅಂತಲೂ ಕೂಡ ತಿಳ್ಕೊಬೇಕಾಗಿರುತ್ತೆ. ಇದು ಆಲ್ಮೋಸ್ಟ್ ಎಲ್ಲ ಎಕ್ಸಾಮ್ಸ್ಗಳಲ್ಲಿ ಬರುವಂಥ ಪ್ರಶ್ನೆಗಳಾಗಿರುತ್ತೆ. ಮತ್ತು ಅವರ ಲಾಂಛನ ಯಾವುದು, ಅವರ ರಾಜಧಾನಿ ಯಾವುದು, ಇವೆಲ್ಲ ಕೂಡ ಇಂಪಾರ್ಟೆಂಟ್ ಆಗಿ ಬರುವಂಥ ಪ್ರಶ್ನೆಗಳಾಗಿರುತ್ತೆ. ಕೆಳದಿ ನಾಯಕ ಮೂಲ ಪುರುಷ ಯಾರು ಅಂತಂದರೆ ಸ್ನೇಹಿತರೆ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಚೌಡಪ್ಪ ನಾಯಕ. ಆಪ್ಷನ್ ಬಿ ಚೌಡಪ್ಪ ನಾಯಕ ಇದಕ್ಕೆ ಸರಿಯಾದಂಥ ಉತ್ತರವಾಗಿರುತ್ತದೆ. ನೆಕ್ಸ್ಟ್ ಪ್ರಶ್ನೆಯನ್ನು ನೋಡಿದಾದ್ರೆ, ಎಲ್ಲೋರದ ಕೈಲಾಸನಾಥ ದೇವಾಲಯವನ್ನು ಕೊರೆಯಿಸಿದಂಥ ರಾಷ್ಟ್ರಕೂಟರ ದೊರೆ ಯಾರು? ಎಲ್ಲೋರದ ಕೈಲಾಸನಾಥ ದೇವಾಲಯವನ್ನು ಕೊರೆಸಿದಂಥ ರಾಷ್ಟ್ರಕೂಟರ ದೊರೆ ಯಾರು ಅಂತಂದರೆ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ. ಆಪ್ಷನ್ ಸಿ ಮೊದಲನೇ ಕೃಷ್ಣ ಇದಕ್ಕೆ ಸರಿಯಾದಂಥ ಉತ್ತರ ಆಗಿರುತ್ತೆ. ಆಪ್ಷನ್ ಸಿ ಮೊದಲನೇ ಕೃಷ್ಣ ಇದಕ್ಕೆ ಸರಿಯಾದಂಥ ಉತ್ತರವಾಗಿರುತ್ತದೆ. ನೆಕ್ಸ್ಟ್ ಪ್ರಶ್ನೆಯನ್ನು ನೋಡೋದಾದರೆ, ಉತ್ತರಾಪತೇಶ್ವರ ಎಂಬಂಥ ಈ ಒಂದು ಬಿರುದಾಂಕಿತ ಹರ್ಷವರ್ಧನನನ್ನು ಸೋಲಿಸಿದಂಥ ಚಾಲುಕ್ಯರ ದೊರೆ ಯಾರು ಸ್ನೇಹಿತರೆ? ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಉತ್ತರಾಪತೇಶ್ವರ ಅಂತಂದರೆ ಹರ್ಷವರ್ಧನ ಆಗಿರ್ತಾನೆ. ದಕ್ಷಿಣ ಪತೇಶ್ವರ ಅಂತ ಕರೆದ್ರೆ ಇಮ್ಮಡಿ ಪುಲಕೇಶಿ ಆಗಿರ್ತಾರೆ. ಉತ್ತರ ಪತೇಶ್ವರ ಮತ್ತು ದಕ್ಷಿಣ ಪತೇಶ್ವರ ಯಾರು ಅಂತ ನೀವು ತಿಳ್ಕೊಬೇಕಾಗುತ್ತೆ. ದಕ್ಷಿಣ ಪತೇಶ್ವರ ಇಮ್ಮಡಿ ಪುಲಕೇಶಿ ಆಗಿರ್ತಾರೆ. ಹರ್ಷವರ್ಧನನನ್ನು ಸೋಲಿಸಿದಂಥ ಚಾಲುಕ್ಯರ ದೊರೆ ಯಾರು ಅಂತ ಕೇಳಲಾಗಿದೆ. ಚಾಲುಕ್ಯರ ದೊರೆ ಯಾರು ಅಂತಂದರೆ ಸ್ನೇಹಿತರೆ ಇದಕ್ಕೂ ಕೂಡ ಸರಿಯಾದಂಥ ಉತ್ತರವನ್ನು ನಾವು ನೋಡ್ತಾ ಹೋಗೋದಾದರೆ ಆಪ್ಷನ್ ಎ ಇಮ್ಮಡಿ ಪುಲಕೇಶಿ ಇದಕ್ಕೆ ಸರಿಯಾದಂಥ ಉತ್ತರ ಆಗಿರುತ್ತದೆ. ದಕ್ಷಿಣ ಪತೇಶ್ವರನಾದಂಥ ಇಮ್ಮಡಿ ಪುಲಕೇಶಿಯು ಉತ್ತರ ಪತೇಶ್ವರನಾದಂಥ ಹರ್ಷವರ್ಧನನನ್ನು ಸೋಲಿಸಿದಂಥ ಈ ಒಂದು ಸಂಗತಿ ಕೂಡ ಆಗಿರುತ್ತದೆ. ನೆಕ್ಸ್ಟ್ ಪ್ರಶ್ನೆಯನ್ನು ನೋಡೋದಾದರೆ, 4ನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಟಿಪ್ಪುವನ್ನು ಸೋಲಿಸಿದಂಥ ಇಂಗ್ಲಿಷ್ ಅಧಿಕಾರಿ ಯಾರು? 4ನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಟಿಪ್ಪುವನ್ನು ಸೋಲಿಸಿದಂಥ ಇಂಗ್ಲಿಷರ ಅಧಿಕಾರಿ ಯಾರು ಸ್ನೇಹಿತರೆ? ಇಲ್ಲಿ ಪ್ರಮುಖವಾಗಿ ನೀವು ಆಂಗ್ಲೋ ಮೈಸೂರು ಯುದ್ಧಗಳನ್ನು ನೋಡಬೇಕಾಗುತ್ತೆ. ಆಂಗ್ಲೋ ಮೈಸೂರು ಯುದ್ಧಗಳು 1767ರಿಂದ ಸ್ಟಾರ್ಟ್ ಆಗುತ್ತೆ. ಇದು ಕೊನೆಯದಾಗಿ ಮುಗಿಯುವಂಥದ್ದು 1799ರಲ್ಲಿ ಕಂಪ್ಲೀಟ್ ಆಗುತ್ತೆ. ಈ ಒಂದು ಮಾಹಿತಿಯನ್ನು ನೀವು ನೋಡ್ಕೋಬೇಕಾಗಿರುತ್ತೆ. ಇಲ್ಲಿ ನಾವು ಉತ್ತರವನ್ನು ನೋಡೋದಾದರೆ ಸ್ನೇಹಿತರೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ. ಆಪ್ಷನ್ ಬಿ ಸರಿಯಾದಂಥ ಉತ್ತರ. ಜನರಲ್ ಹ್ಯಾರಿಸ್ ಇದಕ್ಕೆ ಸರಿಯಾದಂಥ ಉತ್ತರ ಆಗಿರುತ್ತದೆ. ನೆಕ್ಸ್ಟ್ ಪ್ರಶ್ನೆಯನ್ನು ನೋಡೋದಾದರೆ, ರಾಷ್ಟ್ರಕೂಟರ ಮೂಲ ಪುರುಷ ಯಾರು? ರಾಷ್ಟ್ರಕೂಟರ ಮೂಲ ಪುರುಷ ಸ್ನೇಹಿತರೆ ಇಲ್ಲಿ ತುಂಬ ಜನ ವಿದ್ಯಾರ್ಥಿಗಳು ಕನ್ಫ್ಯೂಸ್ ಆಗ್ತಾರೆ. ರಾಷ್ಟ್ರಕೂಟರ ಮೂಲ ಪುರುಷ ಯಾರು ಅಂತಂದರೆ ನೀವು ಆಲ್ಮೋಸ್ಟ್ ಆಪ್ಷನ್ ಎ ಅಂತ ಹಾಕ್ಬಿಡ್ತಾರೆ, ಆದರೆ ಇದು ಆಪ್ಷನ್ ಎ ತಪ್ಪಾಗಿರುತ್ತೆ. ರಾಷ್ಟ್ರಕೂಟರ ಸ್ಥಾಪಕ ದಂತಿದುರ್ಗ ಆಗಿರ್ತಾರೆ. ಆದರೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ. ಆಪ್ಷನ್ ಬಿ ಮನಾಂಕ ಇದಕ್ಕೆ ಸರಿಯಾದಂಥ ಉತ್ತರ ಆಗಿರುತ್ತದೆ. ಸ್ನೇಹಿತರೆ ವಿದ್ಯಾರ್ಥಿಗಳು ಕಾನ್ಸಂಟ್ರೇಟ್ ಮಾಡಿ ಈ ಒಂದು ಪ್ರಶ್ನೆಗಳನ್ನು ನೋಡ್ಕೋಬೇಕಾಗಿರುತ್ತೆ. ಆವಾಗ ನಾವು ಏನು ಮಾಹಿತಿ ತಿಳಿಸ್ತೀವಿ ನಿಮಗೆ ಗೊತ್ತಾಗುತ್ತದೆ. ನೆಕ್ಸ್ಟ್ ಪ್ರಶ್ನೆಯನ್ನು ನೋಡೋದಾದರೆ ಸ್ನೇಹಿತರೆ 1920ರಲ್ಲಿ ಮೊದಲ ಕರ್ನಾಟಕ ರಾಜಕೀಯ ಸಮ್ಮೇಳನ ಎಲ್ಲಿ ನಡೆಯಿತು ಅಥವಾ ಎಲ್ಲಿ ಜರುಗಿತು? 1920ರಲ್ಲಿ ಮೊದಲ ಕರ್ನಾಟಕ ರಾಜಕೀಯ ಸಮ್ಮೇಳನ ಎಲ್ಲಿ ನಡೆಯುತ್ತದೆ ಅಂತಂದರೆ ಇದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಆಪ್ಷನ್ ಎ ಧಾರವಾಡ ಇದಕ್ಕೆ ಸರಿಯಾದಂಥ ಉತ್ತರ ಆಗಿರುತ್ತೆ ಸ್ನೇಹಿತರೆ. ಧಾರವಾಡ ಸರಿಯಾದಂಥ ಉತ್ತರ ಆಗಿರುತ್ತದೆ. ಮುಂದಿನ ಪ್ರಶ್ನೆ, ಮೈಸೂರು ಸಮೀಪ ಸೋಮನಾಥಪುರದಲ್ಲಿರುವಂಥ ಕೇಶವ ದೇವಾಲಯವನ್ನು ನಿರ್ಮಿಸಿದವರು ಯಾರು ಸ್ನೇಹಿತರೆ? ಮೈಸೂರು ಸಮೀಪದಲ್ಲಿರುವಂಥ ಸೋಮನಾಥಪುರದಲ್ಲಿರುವಂಥ ಕೇಶವ ದೇವಾಲಯವನ್ನು ನಿರ್ಮಿಸಿದವರು ಯಾರು? ಈ ಕೆಳಗಿನ ಯಾವ ರಾಜವಂಶಸ್ಥರು ನಿರ್ಮಿಸಲಾಗಿರುತ್ತದೆ ಅಂತಂದರೆ ಸರಿಯಾದಂಥ ಉತ್ತರ ಇದಕ್ಕೆ ಆಪ್ಷನ್ ಡಿ. ಆಪ್ಷನ್ ಡಿ ಹೊಯ್ಸಳರು ಸರಿಯಾಗಿರುತ್ತೆ. ಸ್ನೇಹಿತರೆ ಹೊಯ್ಸಳರು ಬೇಲೂರಿನ ಚೆನ್ನಕೇಶವ ದೇವಾಲಯ, ಹಳೇಬೀಡಿನ ದೇವಾಲಯಗಳು ಮತ್ತು ಸೋಮನಾಥಪುರದಲ್ಲಿರುವಂಥ ಕೇಶವ ದೇವಾಲಯಗಳನ್ನು ನಿರ್ಮಿಸಿದಂಥವ್ರು. ಆಪ್ಷನ್ ಡಿ ಹೊಯ್ಸಳರು ಸರಿಯಾದಂಥ ಉತ್ತರವಾಗಿರುತ್ತದೆ. ನೆಕ್ಸ್ಟ್ ಪ್ರಶ್ನೆ, ಗದಾಯುದ್ಧವನ್ನು ರಚಿಸಿದ ರನ್ನನಿಗೆ ಯಾವ ರಾಜರು ಆಶ್ರಯರಾಗಿದ್ದರು? ಸ್ನೇಹಿತರೆ ಈ ಒಂದು ಗದಾಯುದ್ಧ ಎಂಬಂಥ ಒಂದು ಗ್ರಂಥಗಳನ್ನು ರಚಿಸಿದವರು ರನ್ನ ಆಗಿರ್ತಾರೆ. ರನ್ನನ ಗದಾಯುದ್ಧ ಎಂದೇ ಇದು ಫೇಮಸ್ ಆಗಿರುತ್ತೆ. ಈ ಒಂದು ರನ್ನರಿಗೆ ಆಶ್ರಯದಾತರಾಗಿದ್ದಂಥ ಈ ಕೆಳಗಿನ ಯಾವ ರಾಜವಂಶಸ್ಥರು ಅಂತಂದರೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ರಾಷ್ಟ್ರಕೂಟರು. ಆಪ್ಷನ್ ಬಿ ರಾಷ್ಟ್ರಕೂಟರು ರನ್ನನಿಗೆ ಆಶ್ರಯದಾತರಾಗಿದ್ದರು. ಸ್ನೇಹಿತರೆ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಆಗಿರುತ್ತದೆ. ನೆಕ್ಸ್ಟ್ ಪ್ರಶ್ನೆಯನ್ನು ನೋಡೋದಾದರೆ, ವಿಜಯನಗರದ ಕೃಷ್ಣದೇವರಾಯನ ಆಸ್ಥಾನದಲ್ಲಿದ್ದಂಥ ಶ್ರೇಷ್ಠ ಕವಿ ಯಾರು? ಈ ಕೆಳಗಿನವರಲ್ಲಿ
ವಿಜಯನಗರ ಸಾಮ್ರಾಜ್ಯದಲ್ಲಿದ್ದಂಥ ಕೃಷ್ಣ ದೇವರಾಯನ ಆಸ್ಥಾನದಲ್ಲಿದ್ದಂಥ ಪ್ರಮುಖವಾದಂಥ ಕವಿಗಳು ಯಾರು ಅಂತ ಪ್ರಶ್ನೆ ಆಗಿರುತ್ತೆ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಅಲ್ಲಸಾನಿ ಪೆದ್ದಣ್ಣ ಸರಿಯಾದಂಥ ಉತ್ತರ ಆಗಿರುತ್ತದೆ. ನೆಕ್ಸ್ಟ್ ಪ್ರಶ್ನೆಯನ್ನು ನೋಡೋದಾದರೆ, ತನ್ನ ಪ್ರಧಾನಿ ತಿಮ್ಮರಸ ಹಾಗೂ ಆತನ ಮಕ್ಕಳನ್ನು ಕಣ್ಣು ಕಿತ್ತು ಸೆರೆಗೆ ತಳ್ಳಿದಂಥ ವಿಜಯನಗರದ ಅರಸ ಯಾರು ಸ್ನೇಹಿತರೆ? ತನ್ನ ಪ್ರಧಾನಿಯಾದಂಥ ತಿಮ್ಮರಸ ಹಾಗೂ ಆತನ ಮಕ್ಕಳ ಕಣ್ಣುಗಳನ್ನು ಕಿತ್ತು ಸೆರೆಗೆ ತಳ್ಳಿದಂಥ ವಿಜಯನಗರದ ಪ್ರಮುಖವಾದಂಥ ಅರಸ ಯಾರು ಅಂತ ಇಲ್ಲಿ ಪ್ರಶ್ನೆ ಆಗಿರುತ್ತೆ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಸರಿಯಾದಂಥ ಉತ್ತರ ಆಗಿರುತ್ತದೆ. ಸ್ನೇಹಿತರೆ, ಪ್ರಮುಖವಾಗಿ ನೀವು ವಿಜಯನಗರ ಸಾಮ್ರಾಜ್ಯದಲ್ಲಿ ನೋಡಬೇಕಾದ್ರೆ ಕೃಷ್ಣ ದೇವರಾಯರು ಅತಿ ಮುಖ್ಯವಾಗಿ ಬರ್ತಾರೆ. ಇವ್ರ ಬಗ್ಗೆನೂ ಕೂಡ ನೀವು ತುಂಬ ಇಂಪಾರ್ಟೆಂಟ್ ಆದಂಥ ಪಾಯಿಂಟ್ಸ್ಗಳನ್ನು ತಿಳ್ಕೊಬೇಕು ಅಂತಂದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಚಾನಲಲ್ಲಿ ನಿಮಗೆ ಪ್ರತಿನಿತ್ಯ 6ನೇ ತರಗತಿಯಿಂದ 12ನೇ ತರಗತಿ ಇರುವಂಥ ಎಲ್ಲ ಸರ್ಕಾರಿ ಪಠ್ಯ ಪುಸ್ತಕಗಳ ವಿಶ್ಲೇಷಣೆ ಹಾಗೂ ಇಂಪಾರ್ಟೆಂಟ್ ಪೊಲೀಸ್ ಎಕ್ಸಾಮ್ಸ್ಗಳಲ್ಲಿ ಬಂದಂಥ ಮತ್ತು ಇನ್ನಿತರ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಬಂದಂಥ ಮಾಹಿತಿಯನ್ನು ತಿಳಿಸ್ತಾ ಹೋಗ್ತೀವಿ, ಪ್ರಶ್ನೆಗಳನ್ನು. ಹಾಗಾಗಿ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ಗೆ. ಬನ್ನಿ ಈಗ ಮುಂದಿನ ಪ್ರಶ್ನೆಯನ್ನು ನೋಡೋದಾದರೆ ಸ್ನೇಹಿತರೆ, ಬಿಜಾಪುರದ ಆದಿಲ್ ಶಾಹಿ ಮನೆತನದ ಸ್ಥಾಪಕ ಯಾರು? ಬಿಜಾಪುರದ ಆದಿಲ್ ಶಾಹಿ ಮನೆತನದ ಸ್ಥಾಪಕರು ಯಾರು ಅಂತಂದರೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಯೂಸಫ್ ಆದಿಲ್ ಖಾನ್ ಇದಕ್ಕೆ ಸರಿಯಾದಂಥ ಉತ್ತರವಾಗಿರುತ್ತದೆ. ಮುಂದಿನ ಪ್ರಶ್ನೆ, ಪರ್ಷಿಯಾ ದೇಶದ ರಾಯಭಾರಿಯಾದಂಥ ಅಬ್ದುಲ್ ರಜಾಕನು ವಿಜಯನಗರ ಸಾಮ್ರಾಜ್ಯಕ್ಕೆ ಯಾವಾಗ ಭೇಟಿ ಕೊಟ್ಟನು ಸ್ನೇಹಿತರೆ? ಇವೆಲ್ಲ ತುಂಬ ಇಂಪಾರ್ಟೆಂಟ್ ಆಗಿರುತ್ತದೆ. ಯಾವೆಲ್ಲ ಪ್ರವಾಸಿಗರು ಯಾವ ಒಂದು ಸಾಮ್ರಾಜ್ಯಕ್ಕೆ ಭೇಟಿ ನೀಡಿದರು, ಅಲ್ಲಿ ಪ್ರಮುಖವಾದಂಥ ಹೇಳಿಕೆಗಳನ್ನು ಕೊಟ್ಟಿರ್ತಾರೆ. ಆ ಒಂದು ಹೇಳಿಕೆಗಳು ಯಾರೆಲ್ಲ ಏನೆಲ್ಲ ಹೇಳಿಕೆಗಳನ್ನು ಕೊಟ್ಟಿರ್ತಾರೆ ಅಂತಲೂ ಕೂಡ ನೋಡ್ಕೋಬೇಕಾಗುತ್ತೆ. ಇಲ್ಲಿ ಪ್ರಶ್ನೆ ಏನು ಅಂತಂದರೆ, ಪರ್ಷಿಯಾ ದೇಶದ ರಾಯಭಾರಿಯಾದಂಥ ಅಬ್ದುಲ್ ರಜಾಕನು ವಿಜಯನಗರ ಸಾಮ್ರಾಜ್ಯಕ್ಕೆ ಯಾವ ಒಂದು ಇಸ್ವಿಯಲ್ಲಿ ಭೇಟಿ ನೀಡ್ತಾನೆ ಅಂತ ಇಲ್ಲಿ ಪ್ರಶ್ನೆ ಆಗಿರುತ್ತೆ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ 1443ರಲ್ಲಿ ಭೇಟಿ ನೀಡ್ತಾನೆ. ಇದು ಕೂಡ ಇಂಪಾರ್ಟೆಂಟ್ ಆದಂಥ ಪ್ರಶ್ನೆ ಆಗಿರುತ್ತದೆ. ಮುಂದಿನ ಪ್ರಶ್ನೆ, 1792ರಲ್ಲಿ ನಡೆದಂಥ 3ನೇ ಮೈಸೂರು ಯುದ್ಧದಲ್ಲಿ ಈ ಒಂದು ಸಮಯದಲ್ಲಿ ಭಾರತದ ಗವರ್ನರ್ ಜನರಲ್ ಆಗಿದ್ದಂಥ ವ್ಯಕ್ತಿ ಯಾರು ಸ್ನೇಹಿತರೆ? ಯಾವುದೆಲ್ಲ ವಿದ್ಯಾರ್ಥಿಗಳು ವಿಡಿಯೋಸ್ನ ನೋಡ್ತಾ ಇದ್ದಾರೆ, 1792ರಲ್ಲಿ ನಡೆದಂಥ ಈ ಒಂದು 3ನೇ ಮೈಸೂರು ಯುದ್ಧದ ಸಮಯದಲ್ಲಿ ಭಾರತದ ಗವರ್ನರ್ ಜನರಲ್ ಆಗಿ ಯಾರು ಕಾರ್ಯವನ್ನು ನಿರ್ವಹಿಸ್ತಾ ಇದ್ರು? ಈ ಒಂದು ಪ್ರಶ್ನೆಗಳಿಗೆ ವಿದ್ಯಾರ್ಥಿಗಳು ವಿಡಿಯೋಸ್ನ ನೋಡ್ತಿರೋಂಥ ಎಲ್ಲ ಅಭ್ಯರ್ಥಿಗಳು ಕಮೆಂಟ್ ಮಾಡಿ ತಿಳಿಸ್ಬೇಕಾಗುತ್ತೆ ಸರಿಯಾದಂಥ ಉತ್ತರ ಯಾವುದು ಅಂತ. ಮತ್ತು ನಿಮಗೆ ಯಾವ ಒಂದು ಟಾಪಿಕ್ಗಳ ಬಗ್ಗೆ ನಾವು ವಿಡಿಯೋಸ್ನ ಮಾಡಬೇಕು ಅಂತ ನೀವು ಕಮೆಂಟ್ ಮಾಡಿ ತಿಳಿಸಿದರೆ, ಮತ್ತು ನಮ್ಮ ವಿಡಿಯೋಸಲ್ಲಿ ಏನಾದರೂ ಮಿಸ್ಟೇಕ್ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ, ನಾವು ಸರಿಪಡಿಸ್ಕೋತೀವಿ. ಹಾಗಾಗಿ ಈ ಒಂದು ಮಾಹಿತಿ ನಿಮಗೆ ಪೊಲೀಸ್ ಎಕ್ಸಾಮ್ಸ್ಗಳಲ್ಲಿ ಅತಿ ಹೆಚ್ಚು ಕೇಳಿದಂಥ ಪ್ರಶ್ನೆಗಳಾಗಿರುತ್ತದೆ. ನಮ್ಮ ಕರ್ನಾಟಕ ಇತಿಹಾಸದಲ್ಲಿ ಪ್ರಮುಖವಾಗಿ ಕೇಳಿರುವಂಥ ಪ್ರಶ್ನೆಗಳಾಗಿದ್ದು, ಇನ್ನಿತರ ಹೆಚ್ಚಿನ ಇಂಪಾರ್ಟೆಂಟ್ ಆದಂಥ ಮಾಹಿತಿ ಮುಖಾಂತರ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ಹಾಗಾಗಿ ಹೊಸ ಅಭ್ಯರ್ಥಿಗಳೇನಾದರೂ ನೋಡ್ತಿದ್ರೆ ಆದಷ್ಟು ಬೇಗ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ಗೆ ಆದಷ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಒಂದು ಮಾಹಿತಿಯನ್ನು ಲೈಕ್ ಮಾಡೋದ್ರ ಮೂಲಕ ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಅಂತ ತಿಳಿಸ್ತಾ ಇದ್ದೀವಿ ಸ್ನೇಹಿತರೆ.